ನಾನು ಪತ್ರಕರ್ತನಾಗಿ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿದ್ದಾಗ ಈ ಸೌಜನ್ಯ ಪ್ರಕರಣ ನಡೆಯಿತು. ಆಗ ಅಲ್ಲಿ ಪ್ರತಿಭಟನೆಗಳು ಶುರುವಾದವು. 2012ರಲ್ಲಿ ಅಕ್ಟೋಬರ್ನಲ್ಲಿ ಸರಣಿಯಂತೆ ಇದರ ಈಗೇನು ವಿವರಗಳು ಬರ್ತಾ ಇದ್ದಾವೆ, ಬಹುತೇಕ ಎಲ್ಲ ವಿವರಗಳು ಆಗ ಚರ್ಚೆಗೆ ಬಂದು ಅಲ್ಲಿ ಹೋರಾಟ ಮಾಡೋಂಥವ್ರು ಆರಂಭದಲ್ಲಿ ಕಮ್ಯುನಿಸ್ಟ್ ಕಾರ್ಯಕರ್ತರು ಶುರು ಮಾಡಿದ್ರು. ಅದಾದ ನಂತರ ಕೆಲವು ಬೇರೆ ಬೇರೆ ಸಂಘಟನೆಗಳು ಇನ್ವಾಲ್ವ್ ಆದವು, ಸ್ಥಳೀಯರೆಲ್ಲ ಇನ್ವಾಲ್ವ್ ಆದವು. ಸೊ ಅದು ನಿರಂತರವಾದ ಚಳುವಳಿಯಾಗಿ ಮುಂದುವರಿತು. ಅದು ಆಗಾಗ ಅದು ಬಿಟ್ಟು ಬಿಟ್ಟು ಮತ್ತೆ ಮತ್ತೆ ಶುರುವಾಗ್ತಾ ಇದೆ. ಸೌಜನ್ಯ ಪ್ರಕರಣ ಆದ ನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಸೌಜನ್ಯ ಪ್ರಕರಣ ಅಕ್ಟೋಬರ್ 9ನೇ ತಾರೀಕು ಆಯ್ತು. 10ನೇ ತಾರೀಕು ಆಕೆಯ ಶವ ಸಿಕ್ತು. ಆ ಶವವನ್ನ ಕಂಡಂತ ಧರ್ಮಸ್ಥಳ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ರೋಸಿ ಹೋಗಿದ್ರು, ರೊಚ್ಚಿಗೆದ್ರು. ಅವತ್ತು ಎಲ್ಲಾ ಕಡೆ ಒಂದು ಹಿಂಸಾತ್ಮಕ ಪ್ರತಿಭಟನೆಗಳಾದ್ರು, ಕಲ್ಲೊಡೆದ್ರು, ಬೆಂಕಿ ಹಚ್ಚು. ಜನ ಏನ್ ಮಾಡ್ತಾರೆ ರೋಸಿ ಹೋದಾಗ? ಒಂದು ನಾಯಕತ್ವನೂ ಇರಲಿಲ್ಲ, ಸಂಘಟನೆನೂ ಇರಲಿಲ್ಲ. ಕಲ್ಲೊಡೆದ್ರು, ಬೆಂಕಿ ಹಚ್ಚಿದ್ರು. ಅಕ್ಟೋಬರ್ 10ನೇ ತಾರೀಕು 2 ಕಡೆ ಲಾಠಿ ಚಾರ್ಜ್ ಆಯ್ತು. ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಲ್ಲಿ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ, ಇನ್ನೊಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ. ಯಾಕೆಂದ್ರೆ ಇಂಥ ಹೆಣ್ಣು ಮಕ್ಕಳ ಶವಗಳು ಅನಾಥವಾಗಿ ಬಿದ್ದು ನದಿಗಳಲ್ಲಿ ತೇಲುವಂತ ಹೆಣೆಗಳನ್ನ ನೋಡಿ ಅದ್ರ ಹಿಂದೆ ಇರ್ತಕ್ಕಂಥ ಕಾರಣಕರ್ತರು ಯಾರು ಅಂತ ಜನಕ್ಕೆ ಗೊತ್ತಿತ್ತು. ಆದ್ರೂ ಅವ್ರು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ನಿರ್ದಿಷ್ಟವಾಗಿ ಈ ಮಗುವಿನ ಶವವನ್ನ ನೋಡಿದ ತಕ್ಷಣ ಜನ ರೋಸಿ ಹೋಗಿ ಆಕ್ರೋಶ ಹೊರಗಡೆ ಬಂತು, ಕಟ್ಟೆ ಹೊಡೆದು ರೊಚ್ಚಿಗೆದ್ರು. ಈ ರೀತಿ ಎಲ್ಲ ಕಡೆ ಆಕ್ರೋಶ ಶುರುವಾಯಿತು. ಪ್ರತಿಭಟನೆಗಳು, ಕಲ್ಲೊಡೆದು, ಬೆಂಕಿ ಹಚ್ಚೋದು. ಈ ಘಟನೆ ನಂತರ ಈ ರಿಯಾಕ್ಷನ್, ಪಬ್ಲಿಕ್ ರಿಯಾಕ್ಷನ್ ಬಂದ ನಂತರದಲ್ಲಿ ಈ ರೀತಿಯ ಅನಾಥ ಶವಗಳು ನದಿಯಲ್ಲಿ ತೇಲುವುದು ಆಲ್ಮೋಸ್ಟ್ ನಿಂತೋಯ್ತು. ಸರಣಿಯಂತೆ ವಾರಕ್ಕೊಂದು 15 ದಿವಸಕ್ಕೊಂದು ಸರಣಿಯಂತೆ 16 ವರ್ಷಗಳಿಂದ 100 ಹೆಣಗಳು ತೇಲ್ತಾ ಇದ್ವಲ್ಲ. ಇದು ಬಹಳ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಜನರು ಯಾವಾಗ ಅದನ್ನ ಪ್ರತಿರೋಧಿಸಿದ್ರು, ಆ ಜನಗಳನ್ನ ಈ ತರನೇ ಈಗೇನು ಮಾತಾಡೋದಂಗಿಲ್ಲ. ನಮಗೆ ಬೆಂಗಳೂರು ರಾಜಧಾನಿಯಲ್ಲಿ ಕೂತಿರ್ತಕ್ಕಂಥ ಗಣ್ಯಮಾನ್ಯರು ನಾವೆಲ್ಲ, ಒಬ್ಬೊಬ್ಬರ ಕೀರ್ತಿ ಪತಾಕೆಗಳು ದೊಡ್ಡದಿದೆ, ಅವರ ಸಾಧನೆಗಳೆಲ್ಲ. ಇಷ್ಟೆಲ್ಲ ಜನರಿಗೆ ನೀವು ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ, ಇದು ಕೊಡಂಗಿಲ್ಲ, ಮಾತಾಡಂಗಿಲ್ಲ, ಸಾಹಿತ್ಯ ಪರಿಷತ್ತಲ್ಲಿ ಮೀಟಿಂಗ್ ಮಾಡಂಗಿಲ್ಲ, ATC ಒಳಗಡೆ ಮಾಡಂಗಿಲ್ಲ ಅಂತ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. ಅಂತಂದ್ರೆ ಒಂದು ಮೂಲೆಯ ಧರ್ಮಸ್ಥಳ ಅನ್ನೋ ಒಂದು ಗ್ರಾಮದಲ್ಲಿ, ಒಂದು ಫ್ಯೂಡಲ್ ಆಡಳಿತ ಆಧಿಪತ್ಯ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಯಾವ ರೀತಿಯ ಸನ್ನಿವೇಶ ಇರ್ಬೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತ ಒಂದು ಒತ್ತಡದ ಸನ್ನಿವೇಶದಲ್ಲಿದ್ದಂತ ಸಾಮಾನ್ಯ ಜನ ಅವರ ತಾಳ್ಮೆಯ ಕಟ್ಟೆಗೊಳ್ಳೋದು ಸೌಜನ್ಯ ಪ್ರಕರಣದ ಮೂಲಕ ಅದು ಆಕ್ರೋಶವಾಗಿ ರೂಪುಗೊಳ್ತು. ಸೌಜನ್ಯ ಘಟನೆಯ ವಿವರಗಳು ಎಳೆಯಾಗಿ ಎಲ್ಲಾ ರೀತಿಯಲ್ಲಿ ಎಲ್ಲ ಕಡೆ ಪ್ರಚಾರಕ್ಕೆ ಬಂದಿದೆ. ಮನೆಯಲ್ಲಿ ಸುದ್ದಿಯಾಗಿದೆ. ನಾನು ವಿಸ್ತೃತವಾಗಿ ಆ ಹಳ್ಳಿಗಳು, ಸುತ್ತಮುತ್ತ ತಾಲೂಕಿನ ಊರುಗಳೆಲ್ಲ ಸುತ್ತಾಡಿದ್ದೀನಿ. ಅಲ್ಲೆಲ್ಲ ಪ್ರತಿಭಟನೆಗಳು, ಜನ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ. ಕೇಸರಿ ಶಾಲು ಕೊಟ್ಟು ಹಿಂಗ್ ಇಟ್ಕೊಂಡಿರ್ತಕ್ಕಂಥ ಜೈ ಶ್ರೀರಾಮ್ ಹೋಗುವಂತ ಹುಡುಗರು ಸೌಜನ್ಯ ಅಂದ್ರೆ ಆಕ್ರೋಶಭರಿತರಾಗಿ ರೊಚ್ಚಿಗೇಳ್ತಾರೆ. ಸೊ ಆ ರೀತಿಯಾದಂತಹ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಸೊ ಇದು ಅವ್ರಿಗೊಂದು ಡಿಟರೆನ್ಸ್ ಆಗಿದೆ. ಅದಾದ ನಂತರದಲ್ಲಿ ಇಂಥ ಘಟನೆಗಳು ಮರುಕಳಿಸಿಲ್ಲ. ಇದು ಒಂದು. ಈ ಕಾರಣಕ್ಕೋಸ್ಕರ ಮತ್ತು ಕೆಲವರು ಅದನ್ನ ಎಡೆಬಿಡದೆ ಪ್ರಯತ್ನ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಕೂಡ, ಎಡೆಬಿಡದೆ ಅದನ್ನ ಫಾಲೋ ಅಪ್ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಕೂಡ ಅದು ಆಗಾಗ ಸುದ್ದಿ ಮಾಡುತ್ತೆ. ಈಗ ಒಂದು ವಿಶ್ಲೇಷಣೆಯ ಪ್ರಕಾರ ಅದು ಭಾಗಶಃ ಸತ್ಯ ಇರ್ಬೋದು. ಈ ಸಮೀರ್ ಅನ್ನೋವನ ಒಬ್ಬ ಯೂಟ್ಯೂಬರ್ ಯಂಗ್ಸ್ಟರ್, ಅದನ್ನ ಭೇಟಿ ಮಾಡಿದ್ನಿ. ಅದು ಯಾವ ಸಂಘ ಸಂಸ್ಥೆ ಅಥವಾ ಯಾವ ಗಣ್ಯ ವ್ಯಕ್ತಿ ಜೊತೆಗೂ ಸಂಪರ್ಕ ಇಲ್ಲ. ಅದಕ್ಕೆ ಜುಬೇರ್ ಅನ್ನೋ ಒಬ್ಬ ವ್ಯಕ್ತಿ ಇದರಿಂದ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಜುಬೇರ್ ಅನ್ನೋ ಒಬ್ಬ ಯೂಟ್ಯೂಬರ್, ಆಲ್ಟರ್ನೇಟಿವ್ ಮೀಡಿಯಾ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಏನು ಆಯ್ತಾ. ಅಷ್ಟು ಅನ್ಕನೆಕ್ಟೆಡ್ ಆಗಿರ್ತಕ್ಕಂಥ ಯಂಗ್ಸ್ಟರ್ ಯೂಟ್ಯೂಬ್ ನ ಕೆರಿಯರ್ ಮಾಡ್ಕೋಬೇಕು ಅಂತ ಒಳ್ಳೆ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕು ಅನ್ನೋದೊಂದಷ್ಟಿದೆ. ಅಂತ ಒಂದು ಟೆಕ್ನಿಕಲಿ ನಾಲೆಡ್ಜ್ ಇರುವಂತ ಟ್ಯಾಲೆಂಟೆಡ್ ಹುಡುಗ. ಅವ್ರು ಮಾಡಿದಂತ ಒಂದು ವಿಡಿಯೋ ಬಳಸಿ ಅದು 1,90,00,000 ದಾಟಿ ಮುಂದೆ ಹೋಗಿದೆ. ಯಾಕಾಗಿ ಅಂತ ಒಂದು ಕಾರಣ ಹೇಳ್ತಾರೆ ಅಂತಂದ್ರೆ, ಇವತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹೆಸರಲ್ಲಿ ಹಳ್ಳಿಯಲ್ಲೆಲ್ಲ ಮಾಡ್ತಾರೆ. ಈಗ ಈ ಮೈಕ್ರೋ ಫೈನಾನ್ಸ್ ನ ದಂಧೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಬಲವಂತದ ವಸೂಲಿ ಇತ್ಯಾದಿಗಳ ಬಗ್ಗೆ. ಹಾಗಾಗಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಹಳ್ಳಿಯಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ, ಗಂಡಸರೆಲ್ಲ ಸುಮಾರು 6.5 ಲಕ್ಷದಷ್ಟು ಈ ಸಂಘಟನೆಗಳು ಮಾಡಿದ್ದಾರೆ, ಈ ಗ್ರೂಪ್ಗಳು ಮಾಡಿದ್ದಾರೆ, ಈ ವಾರ ಬಡ್ಡಿ ಕಟ್ಟುವಂತ ಗ್ರೂಪ್ಸ್. ಸೊ ಈ ಎಲ್ಲ ಅದು ವೈರಲಿಟಿಗೆ ಒಂದು ಮುಖ್ಯವಾದ ಕಾರಣ ಇರ್ಬೋದು ಅಂತ ಯಾರೋ ಹೇಳಿದ್ರು. ಭಾಗಶಃ ಸತ್ಯ ಇರ್ಬೋದು.
ಸೊ ಹೀಗೆ ಅದು ಹಲವಾರು ಕಾರಣಗಳಿಂದ ಇವತ್ತು ಕರ್ನಾಟಕದ ಜನರ ಜನಮಾನಸದಲ್ಲಿ ಇವತ್ತು ಬಹಳ ಸ್ಟ್ರಾಂಗ್ ಆಗ್ತಿದೆ. ಕೋಟ್ಯಾಂತರ ಜನ ನೋಡೋದು ಅಂದ್ರೆ ಸಣ್ಣ ವಿಷಯ ಅಲ್ಲ. ಅದೊಂದು ಕನ್ನಡ ಯೂಟ್ಯೂಬ್ ಚಾನಲ್ ಆ ರೀತಿ ಹೋಗೋದು ಹನಹಡ ನಾವು ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ನಮ್ಮ ಜನಸಂಖ್ಯೆ 7 ಕೋಟಿ. ಸೊ ಹಾಗಾಗಿ ಇವತ್ತಿಷ್ಟು ಗಂಭೀರವಾದಂತಹ ಒಂದು ಪ್ರಕರಣವಾಗಿ ಬಂದು ನಿಂತಿದೆ. ಮತ್ತೆ ಇನ್ನೂ ಒಂದು ವಿಷಯ, ಯಾರೋ ಒಬ್ರು ಒಂದು ಥಿಯರಿ, ಬಹುಶಃ ಆ ಸಾಧ್ಯತೆ ಇದೆ. ಏನಪ್ಪಾ ಅಂತಂದ್ರೆ, ಈ ಸುವೋಮೋಟೋ ಕಂಪ್ಲೇಂಟ್ ತಗೊಂಡ್ರು ಸಮೀರ್ ಮೇಲೆ ಸುವೋಮೋಟೋ ತಗೊಂಡಂತವ್ರು ಅವ್ನು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು 9 ವರ್ಷದಿಂದ. ಅದು ಪೊಲೀಸರಿಗೆ ಗೊತ್ತು. ಮತ್ತೆ ಅವನು ಕಂಪ್ಲೇಂಟ್ ಕೊಡೋರು ಇನ್ಯಾರೋ ಧರ್ಮಸ್ಥಳದವರಾಗಿರ್ಬೇಕಾಗಿತ್ತು. ಧರ್ಮಸ್ಥಳದಲ್ಲೂ ಕೊಡ್ಲಿಲ್ಲ ಕಂಪ್ಲೇಂಟ್. ಸುವೋಮೋಟೋ ಧರ್ಮಸ್ಥಳದಲ್ಲೂ ತಗೊಳ್ಳಿಲ್ಲ. ಬೆಂಗಳೂರಿನ ಅವ್ನು ವಾಸ ಮಾಡ್ತಾ ಇರೋ ಪ್ರದೇಶದಲ್ಲಿ ಬೆಂಗಳೂರಿನ ಅಲ್ಲೂ ತಗೊಳ್ಳಿಲ್ಲ. ಅದು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಗೊಂಡ್ರು. ಅವ್ನು ಕೌಲ್ ಬಜಾರ್ ವಾಸ ಮಾಡ್ತಿರ್ಲಿಲ್ಲ, ಅವ್ನು ಯಾವ್ದೋ ಹಳ್ಳಿಲಿದ್ದ. ಆಕ್ಚುಲಿ ರೂರಲ್ ಪೊಲೀಸ್ ಸ್ಟೇಷನ್ ಬರ್ಬೇಕಿತ್ತು. ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುವೋಮೋಟೋ ಕಂಪ್ಲೇಂಟ್ ತಗೊಂಡ್ರು. ಒಂದು ಥಿಯರಿ ಪ್ರಕಾರ ಒಬ್ರು ಹೇಳಿದ್ದು, ನನಗೆ ಬಹುಶಃ ಅದನ್ನು ನಂಬಲಿಕ್ಕೆ ಕಾರಣ ಇದೆ. ಕೌಲ್ ಬಜಾರ್ ಅನ್ನುವುದು ಮುಸ್ಲಿಂ ಪ್ರಾಬಲ್ಯದ ಪ್ರದೇಶ. ಅಲ್ಲಿ ಈ ಹುಡುಗನಿಗೆ ನಂಬರ್ ತಗೊಂಡು ಯಾರ್ಯಾರೋ ಗೊತ್ತಿಲ್ಲದೆ ಇರೋ ಹುಡುಗರು, ಆಜಾ ಭೈ ದೇಖ್ ಲೆಂಗೆ ಕ್ಯಾ ಕರ್ತೆ ಹಮ್ ಲೋಗ್ ಇಧರ್ ಆ ಜಾओ, ಬಳ್ಳಾರಿ ಆ ಜಾओ ಅಂತೇಳಿ ಪಾಪ ಅವ್ನು ಫೋನ್ ಮಾಡೋಕೆ ಶುರು ಮಾಡಿದ್ರು. ಪ್ರೆಷರ್ ಇದೆಲ್ಲ ಗಲಾಟೆ ಆಗ್ತದೆ, FIR ಆಗಿದೆ ಅಂತ ಆದ್ಮೇಲೆ ಏನಪ್ಪಾ ಅಂತಂದ್ರೆ, ಇದು ಸ್ಕ್ರಿಪ್ಟ್ ಟೂಲ್ ಕಿಟ್, ಅವೆಲ್ಲ ಹೋಗೋದು, ಇವರು ಪೊಲೀಸರನ್ನ ಹಿಡ್ಕೊಳ್ಳೋ ತರಕ್ಕೆ ಹೋಗೋದು, ಆಮೇಲೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಇತ್ಯಾದಿಗಳೆಲ್ಲ ಮಾಡೋದು, ಹೋಗುಗಳ ಬಗ್ಗೆ ಅದನ್ನ ಟರ್ನ್ ಮಾಡೋದು. ಟರ್ನ್ ಮಾಡಿದ ತಕ್ಷಣ ಅದು ಇಡೀ ಬಣ್ಣ ಬದಲಾಗೋಗ್ಬಿಡುತ್ತೆ. ಹೌದಾ? ಬಣ್ಣ ಬದಲಾಗ್ಬಿಡುತ್ತೆ. ಸಮೀರು ಇಲ್ಲ, ಸೌಜನ್ಯ ಇಲ್ಲ, ಯಾವುದೂ ಇಲ್ಲ, ಓನ್ಲಿ ಹಿಂದೂ ಮುಸ್ಲಿಂ. ಅದು ಕಲ್ಲು ಹೊಡೆದ್ರು, ಬೆಂಕಿ ಹಚ್ಚಿದ್ರು, ಇನ್ನೂ ಏನೇನು ಮಾಡಕ್ಕಿತ್ತು ಅದು ನಮಗೆ ಗೊತ್ತಿಲ್ಲ. ದಿಸ್ ವಾಸ್ ದ ಸ್ಕ್ರಿಪ್ಟ್ ಅಂತ ಒಂದು ಥಿಯರಿ. ಇದು ನಂಬಲಿಕ್ಕೆ ಕಾರಣ ಇದೆ. ಇದೇ ಸತ್ಯ ಪರಮ ಸತ್ಯ ಅಂತ ನಾನು ಹೇಳ್ತಿಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದು, ನಾನು ಬೇರೆ ಬೇರೆ ಜನಗಳನ್ನ ಚರ್ಚೆ ಮಾಡಿದ್ದು, ತಿಳ್ಕೊಂಡಿದ್ದು ಏನೇ ನಡೀತಾ ಇದೆ ತೆರೆಮರೆಯಲ್ಲಿ ಅಂತ. ಸೊ ಹೀಗಾಗಿ ಕೌಲ್ ಬಜಾರ್ನವರು ಅವರಿಗೆ ಜ್ಞಾನೋದಯ ಆಗಿ ಸುವೋಮೋಟೋ ತಗೊಂಡು ಬೆಂಗಳೂರಲ್ಲಿ ಹುಡುಗ ಇದ್ದಾನೆ ಅಂತೇಳಿ ಹುಡ್ಕೊಂಡು ಅಲ್ಲಿಗೆ ಬಂದರು. ಸೊ ಹಿಂಗಿದೆ. ಹೀಗಾಗಿ ಒಟ್ಟಾರೆ ಇವತ್ತಿನ ಸಂದರ್ಭ ನೋಡ್ತಾ ಇದ್ದಾರೆ. ಸಾಹಿತ್ಯ ಪರಿಷತ್ನಲ್ಲಿ ನಮ್ಮನ್ನ ಅಡ್ಡಗಟ್ಟಿದ್ದಾಗಲಿ, ಇಲ್ಲಿ ನಮ್ಮನ್ನ ಅಡ್ಡಗಟ್ಟಿ ಪ್ರಯತ್ನ ಮಾಡಿದ್ದಾಗಲಿ, ಇದರ ಹಿಂದೆ ಒಂದು ಬಹಳ ವ್ಯವಸ್ಥಿತವಾದಂತಹ ಪ್ರಭಾವಶಾಲಿಯಾದಂತಹ ಒಂದು ಅಧಿಕಾರ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಅಧಿಕಾರ ಕೇಂದ್ರದಲ್ಲಿರತಕ್ಕಂಥದ್ದನ್ನ ಬಳಸ್ತಾ ಇದ್ದಾರೆ. ಸೊ ಹೀಗಾಗಿ ಇದು ನಮ್ಮ ಹಕ್ಕುಗಳನ್ನ, ಇದು ಕೇವಲ ಒಂದು ಸೌಜನ್ಯದ ವಿಚಾರ ಅಲ್ಲ. ಇಂಥ ನೂರಾರು ಸಾವಿರಾರು ಸೌಜನ್ಯ, ನಮ್ಮ ಮನೆಗಳಲ್ಲೂ ಸೌಜನ್ಯರು ಇದ್ದಾರೆ. ಸೊ ಹಾಗಾಗಿ ನಮ್ಮೆಲ್ಲರ ಹಕ್ಕುಗಳು, ನಾವು ಮಾತಾಡೋಂಗೆ ಇಲ್ಲ. ಇದ್ಯಾವ ಯಾವ ಕಥೆ? ನಾವು ಇದನ್ನ ಪ್ರತಿಭಟಿಸಬೇಕು. ಯಾವ ರೀತಿಯಲ್ಲಿ ಪ್ರತಿಭಟಿಸಬೇಕು? ಕಾನೂನು, ಸಂವಿಧಾನ ಏನೆಲ್ಲ ಕೊಟ್ಟಿದೆ ನಮ್ಗೆ ಹಕ್ಕುಗಳನ್ನು ನಮ್ಗೆ ಗೊತ್ತಿದೆ. ನಮ್ಗೆ ಯಾರು ಹೇಳ್ಕೊಡ್ಬೇಕಾಗಿ, ನಾವೇ ಅವ್ರಿಗೆ ಪಾಠ ಹೇಳ್ಕೊಡ್ಬೋದು. ಅವ್ರು ಯೂನಿಫಾರ್ಮ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಇಲ್ಲಿ ಕಾನೂನು ಅಂದ್ರೆ ಏನು, ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡುವಷ್ಟು ತಿಳುವಳಿಕೆ ಎಲ್ಲರಿಗೂ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ನಾವು ಕಾನೂನಿನ ಪರಿವ್ಯಾಪ್ತಿ, ಸಂವಿಧಾನದ ಪರಿವ್ಯಾಪ್ತಿ ಏನಿದಾವೆ ಆ ಪರಿವ್ಯಾಪ್ತಿಯನ್ನು ಹೋರಾಟ ಮಾಡಬೇಕು. ನಮ್ಮ ಧ್ವನಿ ಎತ್ತಬೇಕು. ಒಬ್ಬ ಹುಡುಗನ ಧ್ವನಿ ಇವತ್ತು ಕೋಟ್ಯಾಂತರ ಧ್ವನಿಗಳಾಗಿ ಪ್ರತಿಧ್ವನಿಸ್ತಾ ಇದೆ ಅಂತಂದ್ರೆ, ಆ ಧ್ವನಿಯ ಶಕ್ತಿನ, ಸತ್ಯದ ಧ್ವನಿಯ ಶಕ್ತಿನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಪ್ರೊಯಾಕ್ಟಿವ್ ಆಗಿ, ಹೀಗ್ ಮಾಡಿದ್ರೆ ಹಾಗಾಗುತ್ತೆ, ಹಾಗೆ ಮಾಡಿದ್ರೆ ಹೀಗಾಗುತ್ತೆ, ಇದು ಹೀಗೆ ತಪ್ಪು, ಅದು ಹಂಗೆ ತಪ್ಪು ಅಂತ ಹೇಳಿ ಕಾಲಿಳಿಯೋ ವಾದಗಳನ್ನ ಕೇಳಿ ನನಗಂತೂ ನನ್ ಚಿಕಿತ್ಸೆ. ಸೊ ಹಾಗಲ್ಲ, ನಾವು ಎಚ್ಚರಿಕೆಗಳನ್ನೆಲ್ಲ ತಗೋಬೇಕು. ತಲೆ ಗಟ್ಟಿದೆ ಅಂತ ಬಂಡೆ ಚರ್ಚೆ ಅಂತ ನಾವು ಒಪ್ಪಲ್ಲ. ಆದ್ರೆ ನಾವೆಲ್ಲ ಎಚ್ಚರಿಕೆಗಳನ್ನ ತೆಗೆದುಕೊಂಡು ನಾವು ಇದಕ್ಕೆ ಪ್ರೊಯಾಕ್ಟಿವ್ ಆದಂತಹ ನ್ಯಾಯವನ್ನ ಪಡ್ಕೊಳ್ಳುವಂತಹ, ಯಾಕೆಂದ್ರೆ ಆ ಕೇಸು ಸ್ಟಿಲ್ ಅನ್ಸಾಲ್ವ್. ತಪ್ಪಿತಸ್ಥರು, ಅಪರಾಧಿಗಳು ಯಾರಿದ್ದಾರೆ ಅವರೆಲ್ಲೋ ಇದ್ದಾರೆ, ಆರಾಮಾಗಿದ್ದಾರೆ. ಸೊ ಹೀಗಾಗಿ ನಾವು ಅದಕ್ಕೆ ನ್ಯಾಯ ಸಿಗುವ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಆಗ್ರಹ ಮಾಡಬಹುದು, ಒಂದು ಸರಿಯಾದ ಮಾರ್ಗದಲ್ಲಿ ಕಾನೂನಾತ್ಮಕವಾಗಿ, ಶಾಂತಿಪೂರ್ಣವಾಗಿ ಆ ರೀತಿಯ ಸಾಧ್ಯತೆಗಳನ್ನು ನಾವೆಲ್ಲರೂ ಕೂಡ ಎಕ್ಸ್ಪ್ಲೋರ್ ಮಾಡೋಣ, ಕಾರ್ಯೋನ್ಮುಖರಾಗೋಣ. ಸತ್ಯಕ್ಕೆ, ನ್ಯಾಯಕ್ಕೆ ಗೆಲುವಿದೆ. ಒಗ್ಗಟ್ಟಿನಲ್ಲಿ ಬದಲಾಗಿದೆ. ಥ್ಯಾಂಕ್ ಯು.